ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹಾಗೆ ರಾಜನಾಥ್ ಸಿಂಗ್ ಅವರ ನಡುವೆ ಒಂದು ಸಭೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಡೋರಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಹಾಗೆ ಪ್ರಧಾನಿ ಮೋದಿಯವರ ಭೇಟಿ ಇರುತ್ತೆ, ಮಾತುಕತೆಗಳಾಗುತ್ತೆ. ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಳ್ಳುತ್ತಾರೆ. ಪ್ರಧಾನಿ ಮೋದಿಗೆ ಈ ಬಗ್ಗೆ ರಕ್ಷಣಾ ಸಚಿವರು ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಹಾಗೆ ಪಿಎಂ ಮೀಟ್ ಇರುತ್ತೆ. ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ನಿನ್ನೆ ದಿನ ಆಗಿರುವಂತಹ ಬೆಳವಣಿಗೆ, ಇವೆಲ್ಲದರ ಬಗ್ಗೆ ಒಂದು ಸುತ್ತಿನ ಚರ್ಚೆಗಳಾಗುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಗೊತ್ತಾಗಿರ್ಬೋದು ನಿಮಗೆ, ಮೇಲಿಂದ ಮೇಲೆ ಸಭೆಗಳಾಗ್ತಾ ಇದ್ದಾಗೆ ಪ್ರತಿ ಸಭೆಯಲ್ಲೂ ಒಂದಲ್ಲ ಒಂದು ಹೊಸ ವಿಚಾರಗಳು ಬರ್ತಾನೆ ಇರುತ್ತೆ. ಅದು ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಹಾಗೆ, ಅದರ ಜೊತೆಗೆ ನಿನ್ನೆ ಆಗಿರುವಂತ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಒಂದು ಸಭೆ ನಡೆಯೋದಿದೆ. ರಕ್ಷಣಾ ಸಚಿವರು ಇರ್ತಾರೆ, ಜೊತೆಗೆ ಪ್ರಧಾನಿ ಮೋದಿ ಇರ್ತಾರೆ. ಇಬ್ಬರ ನಡುವೆ ಸಭೆ ನಡೆಯೋದಿದೆ. ಇಲ್ಲಿ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥದ್ದು, ಜೊತೆಗೆ ಮುಂದೆ ಆಗ್ಬೇಕಿರುವಂಥದ್ರ ಬಗ್ಗೆ ಚರ್ಚೆಗಳು ಆಗುತ್ತೆ ಈ ಸಭೆಯಲ್ಲಿ. ಗಮನಿಸ್ತಾ ಇದ್ದೀರಲ್ಲ, ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳು. ಒಂದ್ ಕಡೆ ಎಲ್ಲಾ ಕಡೆಗಳಲ್ಲೂ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಗಮನಿಸ್ತಾ ಹೋದ್ರೆ ಇಡೀ ದೇಶವೇ ಅಲರ್ಟ್ ಆಗಿದೆ. ಅಲ್ಲಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಅದರ ಜೊತೆಗೆ ಇವತ್ತಿರುವಂತಹ ಮಾಕ್ ಡ್ರಿಲ್. ಈ ನಡುವೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆಯೋದಿದೆ. ಇದಾಗಲೇ ವೈರಿಯ ಹುಟ್ಟಡಗಿಸಿದೆ ಭಾರತ. 26 ಕುಟುಂಬ ಇವತ್ತು ನೋವಲ್ಲೂ ಕೂಡ ನೆಮ್ಮದಿಯನ್ನ ಕಾಣ್ತವೆ. ಉಗ್ರರ ಹುಟ್ಟೆ ಇರಬಾರ್ದು, ಆ ರೀತಿಯಾದಂತ ಆರಂಭದ ಉತ್ತರವನ್ನ ಕೊಟ್ಟಿದೆ ಭಾರತ. ಹೇಳಿದಾಗೆ ಇದು ಆರಂಭ ಅಷ್ಟೇ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ತೆರಳುತ್ತಾ ಇರುವಂತಹ ದೃಶ್ಯ ಸಭೆಗೆ. ಪ್ರಧಾನಿ ಮೋದಿ ಹಾಗೆ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಮಹತ್ವವಾದಂತಹ ಮೀಟಿಂಗ್ ಇನ್ನೇನು ಕೆಲ ಕ್ಷಣಗಳಲ್ಲಿ ನಡೆಯೋದಿದೆ. ನವದೆಹಲಿಯ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯ ಇದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಬ್ಬರ ಭೇಟಿ ಆಗುತ್ತೆ, ಮಾತುಕತೆ ಚರ್ಚೆಗಳ ಆರಂಭ ಆಗುತ್ತೆ. ಬ್ರೀಫಿಂಗ್ ಇರುತ್ತೆ. ಅಫ್ಕೋರ್ಸ್ ನಿನ್ನೆ ಏನಾಗಿತ್ತು ಅದರ ಬ್ರೀಫಿಂಗ್ ಅನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ಮುಂದಾಗುವಂತಹ ಹೆಜ್ಜೆ ಏನಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಬಹುಶಃ ಚೈತ್ರ, ಇನ್ನೊಂದು ವಿಚಾರ ಅಂತಂದ್ರೆ ಈ ನಿನ್ನೆ ನಡೆದಿರುವಂತ ಏರ್ ಸ್ಟ್ರೈಕ್ ನ ಗಂಭೀರತೆ ಸಹಜವಾಗಿ ಎಲ್ರಿಗೂ ಕೂಡ ಇರುವಂತದ್ದು, ಅದರಲ್ಲೂ ಇಂಥ ನಾಯಕರುಗಳಿಗೆ. ಹೀಗಾಗಿ ಇದು ಮುಂದುವರ್ಕೋ ಭಾಗವಾಗಿ ಇದು ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಒಂದು ದೂರದೃಷ್ಟಿ ಅನ್ನುವಂಥದ್ದು ಅವರಿಗೆ ಇದ್ದೇ ಇದೆ. ಯಾಕೆ ಅಂತ ಅಂದ್ರೆ ಈ ಬಾರಿ ಭಾರತ ಪಾಕಿಸ್ತಾನದ ಗಡಿಯೊಳಗಿರುವಂತಹ ಪ್ರದೇಶಗಳನ್ನ ಕೂಡ ಟಾರ್ಗೆಟ್ ಮಾಡಿದೆ. ಕೇವಲ ಪಿಒಕೆಗೆ ಸಂಬಂಧಪಟ್ಟ ಹಾಗಿನ ಪ್ರದೇಶಗಳು ಮಾತ್ರ ಅಲ್ಲ. ಹಾಗಾಗಿ ಇದು ಪಾಕಿಸ್ತಾನಕ್ಕೆ ಬಹಳ ಮುಜುಗರದ ಸಂಗತಿ ಒಂದು. ಎರಡನೇದು, ಅಲ್ಲಿರುವಂತಹ ಅನಿಶ್ಚಿತತೆಗೆ ಉತ್ತರವಾಗಿ ಪಾಕಿಸ್ತಾನ ನಾವು ಭಾರತವನ್ನ ದೊಡ್ಡ ಮಟ್ಟದಲ್ಲಿ ಎದುರಿಸೋದಕ್ಕೆ ಸಿದ್ಧ ಆಗಿದ್ವಿ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿನ ಜನರನ್ನ ಯುದ್ಧದ ಕಡೆಗೆ ಅವ್ರ ಗಮನ ಹೊರಳುವಂತ ರೀತಿಯಾಗಿ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಮುಂದಿನ ನಡೆ ಬಗ್ಗೆ ಭಾರತ ಬಹಳ ಗಮನ ಕೊಡ್ತಾ ಇದೆ. ಪ್ರೇಮ್ಚಂದ್ ಅವರು ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಈ ಕೆಲ ಕ್ಷಣಗಳು ಅಥವಾ ಕೆಲ ದಿನಗಳು ಭಾರತದ ಮಟ್ಟಿಗೆ ಹೇಗೆ ನಿರ್ಣಾಯಕ ಆಗಿದೆ ಅಂತ ಹೇಳಿ? ಯಾಕಂದ್ರೆ ಪಾಕಿಸ್ತಾನದ ಬಹಳಷ್ಟು ನಡೆಗಳನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರತಿಯೊಂದು ನಡೆ ಮೇಲೆ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ಪ್ಲಾನ್ಗಳನ್ನ ರೂಪಿಸಬೇಕಾಗುತ್ತೆ. ಆ ನಿಟ್ಟಿನ ಚಟುವಟಿಕೆ ಈಗ ಆರಂಭ ಆಗಿದೆ ಅಂತ ಕಾಣಿಸುತ್ತೆ. ಬಹುಶಃ ಪಾಕಿಸ್ತಾನಕ್ಕೆ ಅಲ್ಲಿನ ಜನರನ್ನ ಯುದ್ಧದ ಕಡೆಗೆ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಅವ್ರಿಗೆ ಬಹಳ ನಿರ್ಣಾಯಕ ಆಗಿದೆ. ಕಾರಣ ಅಂತಂದ್ರೆ ಅವರ ಅನಿಶ್ಚಿತತೆ ಅಷ್ಟಿದೆ ಆ ದೇಶಕ್ಕೆ. ಹಾಗಾಗಿ ಇದಕ್ಕೆ ವಿರುದ್ಧವಾಗಿ ಕೌಂಟರ್ ಆಗಿ ಭಾರತದ ನಡೆಗಳು ಏನಿರಬಹುದು ಅಂತ? ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಭಾರತ ವೇಟ್ ಅಂಡ್ ವಾಚ್ ಅಂತ ಕೂತಿದೆ. ಯಾಕೆಂದ್ರೆ ನನ್ನ ಕೆಲಸ ನಾನು ಮಾಡಿದ್ದೇನೆ. ಮುಂದೆ ಅವ್ರೇನ್ ಮಾಡ್ತಾರೆ ಅದ್ರ ಮೇಲೆ ಫರ್ದರ್ ಆಕ್ಷನ್ ತಗೊಳ್ಳೋಣ ಅಂತ. ಆನ್ ದ ಅದರ್ ಸೈಡ್, ಪಾಕಿಸ್ತಾನಕ್ಕೆ ನೇರ ಯುದ್ಧ ಮಾಡೋದು ಕಷ್ಟ ಆಗ್ಬಹುದು, ಬಟ್ ಟು ಸ್ಯಾಟಿಸ್ಫೈ ದ ಎಗೋ ಆಫ್ ದ ಅಥಾರಿಟೀಸ್ ಅವ್ರ ಕಡೆ ಈ ತರ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇವೆ ಅಷ್ಟೇ. ಈಗ ಅವ್ರು ಹೇಳ್ಬೋದಲ್ಲ 7 ಜನ ನಾವು ಕೊಂದಿದ್ದೀವಿ ಅಂತ, ಯಾರನ್ನಂತ ಹೇಳಲ್ಲ. 7 ಜನ ಕೊಂದಿದ್ದೇವೆ ಭಾರತದ ಕಡೆಯಿಂದ. ಹೌದು, ಆ ತರ ಚಿಕ್ಕ ಎಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದೆ ಅಷ್ಟೇ. ಹೌದು, ಡೈರೆಕ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಅವರಿಗೂ ಯೋಚನೆ ಮಾಡಬೇಕಾಗ್ತದೆ. ಅವರು ವಿಶ್ವಕ್ಕೆ ಅವ್ರು ಆನ್ಸರ್ ಮಾಡ್ಬೇಕಾಗತ್ತೆ. ಅದರಿಂದ ಈ ತರ ಕಷ್ಟ ಕೆಲಸ ಅವರಿಗೂ ಡೈರೆಕ್ಟ್ ಅಟ್ಯಾಕ್ ಮಾಡೋದು, ರಿಟಾಲಿಯೇಟ್ ಮಾಡೋದು. ಸೊ ಅವರು
ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ. ಅವರ ಕೆಪಾಸಿಟಿ ಅವರಿಗೂ ಗೊತ್ತಿದೆ, ಅವ್ರು ಎಷ್ಟೊತ್ತು ನಿಲ್ಬಹುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್ ಅರ್ಕೇಶ್ ಅವರೇ, ಮತ್ತೊಂದು ಸಂಗತಿ ಅಂತ ಅಂದ್ರೆ ಇಲ್ಲಿ ಭಾರತದ ಸೇನೆ ಮುಖೇನವಾಗಿ ಭಾರತ ಯಾವ ರೀತಿಯಾಗಿ ಪ್ರತೀಕಾರಕ್ಕೆ ಮುಂದಾಯ್ತೋ, ಪಾಕಿಸ್ತಾನಕ್ಕೆ ಒಂದ್ ಹಂತದಲ್ಲಿರುವಂತ ಅಡ್ವಾಂಟೇಜ್ ಅಂದ್ರೆ ಅವರ ಸೇನೆ ಜೊತೆಗೆ ಅವರೇ ಬೆಳೆಸಿರುವಂತ ಉಗ್ರ ಸಂಘಟನೆಗಳು, ಅದರ ಸದಸ್ಯರುಗಳು. ಬಹುಶಃ ಅವ್ರುಗಳು ಈಗ ಹೇಗೆ ಪ್ರೋ ಆಕ್ಟಿವ್ ಆಗಬಹುದು, ಜೊತೆಗೆ ಅವ್ರುಗಳನ್ನ ಮುಂದ್ಬಿಟ್ಟು ಪಾಕಿಸ್ತಾನ ಏನಾದ್ರೂ ಆಟ ಆಡುವಂತ ಚಾನ್ಸಸ್ ಇದೆಯಾ ಈ ಟೈಮ್ನಲ್ಲಿ? ಅರ್ಕೇಶ್ ಅವ್ರು ಮಾತನಾಡ್ತಾ ಇದ್ದಾರೆ, ಧ್ವನಿ ಕೇಳಿಸ್ತಾ ಇಲ್ಲ. ಅಥವಾ ಅರ್ಕೇಶ್ ಅವ್ರ ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಪ್ರೇಮಚಂದ್ ಅವರೇ, ಇಂಥ ಟೈಮ್ನಲ್ಲಿ ಪಾಕಿಸ್ತಾನ ತಾನೇ ಪೋಷಿಸಿ ಬೆಳೆಸ್ತಾ ಇರುವಂತ ಉಗ್ರರನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನುವಂತ ವಿಚಾರ ನಿಮ್ ಜೊತೆ ಮಾತನಾಡ್ತೀವಿ.